ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಇತ್ತು. ಸುಮಾರು 1 ವರ್ಷ ಕಾಲ ನಾವು ಮ್ಯಾಡಾಕ್ ಪ್ರೊಡಕ್ಷನ್ಸ್ ಚಾವಾಲಿ ವರ್ಕ್ ಮಾಡಿದ್ದು. ಇಟ್ ವಾಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಲ್ಸೋ, ಬಿಕಾಸ್ ನಾವು ಆ ಥರ ದೊಡ್ಡ ಪ್ರೊಡಕ್ಷನ್ ಅಲ್ಲಿ ನಮಗೆ ಕಲಿಯೋದಕ್ಕೂ ತುಂಬಾ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಏನನ್ನ ಮಂದಟ್ ಮಾಡಿಕೊಡ್ತು ಅಂತಂದ್ರೆ, ಈಗ ಸಿನಿಮಾ ಚೇಂಜ್ ಆಗ್ತಾ ಇದೆ ಇಂಡಿಯನ್ ಸಿನಿಮಾ ಅನ್ನೋದು ಚೇಂಜ್ ಆಗ್ತಾ ಇದೆ. ಇವಾಗ ನಾವು ಭಾಷೆಗೆ ಮಾತ್ರ ಸೀಮಿತವಾಗಿರಲ್ಲ, ಅದು ಕಲ್ಚರ್ ಸ್ಪೆಸಿಫಿಕ್ ಆಗಿ ಇರುತ್ತೆ. ಮತ್ತೆ ಭಾಷೆ ಲಿಮಿಟೇಷನ್ ಆಗಿ ಬರೋದಿಲ್ಲ. ಈಗ ನಾನು ಒಬ್ಬ ಮರಾಠಿ ವಾರಿಯರ್ ಇನ್ ಕನ್ನಡ ಲ್ಯಾಂಗ್ವೇಜ್ ಆಕ್ಟರ್, ಬಟ್ ಮರಾಠಿ ವಾರಿಯರ್ ರೋಲ್ ಮಾಡಬೇಕು ಅನ್ನೋ ಧೈರ್ಯ ನನಗಿಂತ ಹೆಚ್ಚು ಅವ್ರಿಗಿತ್ತು. ಸೊ ಹೀಗೆ ಇವಾಗ ಇಂಡಿಯನ್ ಸಿನಿಮಾ ಇಸ್ ಬಿಕಮಿಂಗ್ ಒನ್. ಸೊ ಎಲ್ಲ ರೀಜನಿಂದನೂ ಟ್ಯಾಲೆಂಟ್ಗಳನ್ನ ಅವರು ಹುಡುಕಿ ಅವ್ರ ಸಿನಿಮಾಗೆ ಸೂಕ್ತವಾಗಿರೋಂಥ ಆ ಪಾತ್ರಕ್ಕೆ ಸೂಕ್ತವಾದ ಕಲಾವಿದರು ಬೇಕು ಅಂತ ಆ ನಿಟ್ಟಿನಲ್ಲಿ ಸಿನಿಮಾ ಮಾಡಿರೋದು ಅವರು. ಸೊ ಯಾವುದೇ ರೀತಿಯಾದ ಇನ್ನೇನು, ಬಿಕಾಸ್ ನನಗೆ ಆಶ್ಚರ್ಯ ಆಯಿತು, ನನಗೆ ಯಾಕೆ ಈ ಫೋನ್ ಕಾಲ್ ಬರ್ತಿದ್ದು, ನನಗೆ ಯಾರೂ ಪರಿಚಯ ಇಲ್ಲ ಅಲ್ಲಿ, ನಾನು ಯಾವ PR ಮಾಡಿಲ್ಲ, ಏನೂ ಇಲ್ಲ. ದೆನ್ ಐ ರಿಯಲೈಸ್ಡ್ ದಿಸ್ ಇಸ್ ವೇರ್ ಇವಾಗ ನಾವು ಕನ್ನಡ ಸಿನಿಮಾಲೂ ಕೂಡ ಇವಾಗ ಬಹುಭಾಷಾ ನಟರನ್ನ ಹಾಕೊಂಡು ಮಾಡ್ತೀವಲ್ಲ. ಸೊ ದಟ್ ಇಸ್ ದ ಸೇಮ್ ಥಿಂಗ್ ಹ್ಯಾಪನಿಂಗ್ ಇನ್ ಬಾಲಿವುಡ್ ಆಲ್ಸೋ ಇವಾಗ ಇಂಡಿಯನ್ ಸಿನಿಮಾ.